ನಾನು ಫರ್ಜಾನಾ 2 ದಿವಸಗಳ ಹಿಂದೆ JDSನ ಒಂದು ಪ್ರಾಥಮಿಕ ಸದಸ್ಯತ್ವ ಮತ್ತು ನನ್ನಲ್ಲಿ ಸ್ಪೋಕ್ಸ್ ಪರ್ಸನ್ ಆಗಿ ರಾಜ್ಯ ವಕ್ತಾರೆಯಾಗಿ ಆಯ್ಕೆಯಾಗಿದ್ದೆ. ಆ ಹುದ್ದೆಗೆ ಕೂಡ ರಾಜೀನಾಮೆ ನೀಡಿದ್ದೀನಿ. JDS Janata Dal Secular always was formed on the secular principles. So everybody who was with the Janata Dal Secular believed on secular principles only. It's not only Muslims who believed on secular principles. Everybody believed on that. Now, everybody has to rethink on that because my party elders have gone and joined hands with the communal party. क्योंकि हमेशा हम जो है बीजेपी के ख़िलाफ़ लड़े सो वाले हैं. हमेशा जो कम्युनल फोर्सेस हैं उनके ऊपर हम बात करते आए सो है. लेकिन अभी ऐसे हाल में अगर बीजेपी को एक सेक्युलर पार्टी जमती है तो अभी पार्टी में रहना मतलब कोई ऐसा मतलब नहीं रहा. Whatever our party's decision, I will going to actually all the issues I will explain to you. Day after tomorrow you give me that. That's okay. This is B team or C team, A team politics. This is not the issue now. ಈ ನಿಟ್ಟಿನಲ್ಲಿ ನನಗೆ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ. ಏನಂತ ಹೇಳಿದ್ರೆ, ನಿಮಗೇನು ಬಾಹ್ಯ ಒತ್ತಡಗಳಿತ್ತಾ ಅಥವಾ ಒಳಗೇನಾದರೂ ಸಮಸ್ಯೆಗಳಾಗಿತ್ತಾ ಅಥವಾ ಈ ವಿಚಾರಗಳು ನಿಮಗೆ ಮೊದಲೇ ಗೊತ್ತಿರಲಿಲ್ವಾ? ಅವ್ರು BJP ಜೊತೆ ಹೋಗ್ತಾರೆ ಅಂತ ಗೊತ್ತಿರಲಿಲ್ವಾ? ನಾನು ಒಂದೊಂದಾಗಿ ಉತ್ತರ ಕೊಡ್ತೀನಿ. ಮೊದಲನೇದಾಗಿ, ನನಗೆ ಆಂತರಿಕವಾಗಿ ಯಾವುದೇ ಸಮಸ್ಯೆ ಇರಲಿಲ್ಲ. ನನ್ನನ್ನು ತುಂಬ ಗೌರವದಿಂದ ನಡೆಸ್ಕೊಂಡಿದ್ದಾರೆ. JDSನ ಪ್ರತಿ ನಾಯಕರು ಕೂಡ ತುಂಬ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಎರಡನೇದಾಗಿ, ಬಾಹ್ಯ ಒತ್ತಡಗಳು ಯಾಕಿರಬೇಕು? ಆಂತರಿಕವಾಗಿ ಅಷ್ಟೊಂದು ಸ್ಪಷ್ಟತೆ ಇರುವಾಗ ಹುಡುಗರೆಲ್ಲ ಟ್ರೋಲ್ ಮಾಡ್ತಾ ಇರ್ತಾರೆ, ಪ್ರೀತಿಯಿಂದಲೇ ಮಾಡ್ತಾ ಇರ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಆಂತರಿಕವಾಗಿ ಸ್ಪಷ್ಟತೆ ಇರುವಾಗ ಯಾವ ಟ್ರೋಲ್ ಯಾವುದು ನಮ್ಮನ್ನು ಬಾಧಿಸೋದಿಲ್ಲ. ಇದು ನನ್ನ ಅಂತಸ್ಸಾಕ್ಷಿಯ ಒಂದು ಹೆಜ್ಜೆ ಅಂತ ನಾನು ಹೇಳ್ತೀನಿ. ಹಾಗೆಯೇ ಮೂರನೇದು, ಇದು ನಿಮಗೆ ಮೊದಲೇ ಗೊತ್ತಿರಲಿಲ್ವಾ? ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಹೋದ್ರಾ, ಇನ್ನೊಂದಕ್ಕೋಸ್ಕರ ಹೋದ್ರಾ? JDSನಿಂದ ₹1 ದುಡ್ಡನ್ನು ನಾನು ಎಲ್ಲೂ ಯಾರ ಬಳಿಯಿಂದನೂ ಪಡ್ಕೊಂಡಿಲ್ಲ. ಇವನ್ ಇಷ್ಟೊಂದು ಟ್ರಾವೆಲಿಂಗ್ ಇಲ್ಲೆಲ್ಲ ಸ್ಟಾರ್ ಕ್ಯಾಂಪೇನರ್ಗೆ ಓಡಾಡ್ತಾ ಇರುವಾಗಲೂ ಯಾರೊಬ್ಬರಿಂದ ಪಡ್ಕೊಂಡಿಲ್ಲ. ಅಂದರೆ ತುಂಬ ಮಂದಿ ಕೀಟಲೆ ಆಡ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹಾಗೇನೆ ಅದರ ಜೊತೆಗೆ, ಇದು ನಿಮಗೆ ಮೊದಲೇ ಗೊತ್ತಿರಲಿಲ್ವಾ ಅಂತ ಹೇಳ್ತಾರೆ. ಇಲ್ಲ, ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪ್ರಚಾರಗಳಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ಕೊಳ್ತಾ ಇದ್ರು, ಎಲ್ಲಿ ನಿಮ್ಮ ಓಟುಗಳಿಂದಾಗಿ, ಇವನ್ ಮುಸ್ಲಿಮರ ಓಟುಗಳಿಂದಾಗಿ ಕಾಂಗ್ರೆಸ್ ಬರೋ ಸಾಧ್ಯತೆ ಇದೆ ಅಲ್ಲಿ ಆವಾಗ ಕಾಂಗ್ರೆಸ್ಗೆ ಹಾಕಿ, ಎಲ್ಲಿ JDS ಬರೋ ಸಾಧ್ಯತೆ ಇದೆ ಅಲ್ಲಿ JDSಗೆ ಹಾಕಿ, ಒಟ್ಟಿನಲ್ಲಿ ಕೋಮು ಶಕ್ತಿಗಳು ಬರೋದ ಹಾಗೆ ನೋಡ್ಕೊಳ್ಳಿ ಅಂತ ತುಂಬ ಕಡೆ ಹೇಳಿದ್ದಾರೆ. ಸುಮ್ಮನೆ ಅನುಮಾನ ಪಡುವಂಥದ್ದು ಏನಿದೆ ಅಲ್ವಾ? ಸೊ ಹಾಗಾಗಿ ಈ ಹಿಂದೆ BJPಯ ಸಖ್ಯ ಅಂಥದ್ದು ಎಲ್ಲ ಪಕ್ಷಗಳಲ್ಲಿ ಎಲ್ಲ ರೀತಿಯಲ್ಲೂ ನಡೀತಾ ಇರ್ತದೆ. ಅದನ್ನೇ ಇಟ್ಕೊಂಡು ನಾವು ಹೇಳೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಆಕಸ್ಮಿಕವಾಗಿ ಏನೆಲ್ಲ ಆಗ್ತಾ ಇರ್ತದೆ, ಇನ್ನು ಇವ್ರು ಹೋಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಇವಾಗ ಈ ಒಂದು ಕಾಲಘಟ್ಟದಲ್ಲಿ BJP ಜೊತೆ ಅವರು ಸಖ್ಯ ಮಾಡ್ಕೊಳ್ಳೋಕ್ಕೆ ಹೊರಟಾಗ ನಮ್ಮಂಥವರಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಅಲ್ಲಿಂದ ನಾನು ತುಂಬ ಗೌರವಯುತವಾಗಿ ಹೊರಗೆ ಬರ್ತಾ ಇದ್ದೀನಿ. ನನ್ನ ಜೀವನದ ಇನ್ನು ಯಾವತ್ತೂ, ಯಾಕಂದರೆ ನಾವು ಮೊದಲಿನಿಂದನೂ ಈ ಪಕ್ಷ ರಾಜಕೀಯ ಎಲ್ಲದಕ್ಕಿಂತ ಮುಂಚೆನೇ ಸಣ್ಣದಿಂದನೇ ಕೋಮು ಸೌಹಾರ್ದತೆಗೋಸ್ಕರ, ಈ ಒಂದು ಕೋಮು ಶಕ್ತಿಗಳ ವಿರುದ್ಧದ ಒಂದು ನಡೆಗೋಸ್ಕರ ನಾವು ಹೋರಾಟ ಮಾಡ್ಕೊಂಡು ಬಂದವರು. ಇನ್ನೂ ಕೂಡ ನಾನು ಅದೇ ಹೆಜ್ಜೆಯಲ್ಲಿ ಮುಂದುವರಿತೇನೆ ಅಂತ ನಾಡಿನ ಎಲ್ಲ ಜನತೆಗೂ ಪ್ರಮಾಣೀಕರಿಸ್ತೇನೆ. ಧನ್ಯವಾದಗಳು.